ಕಾವೇರಿ ನದಿಯಲ್ಲಿ ಮುಳುಗಿ ಮೂವರು ಸಾವನ್ನಪ್ಪಿದ್ದಾರೆ. ಶ್ರೀರಂಗಪಟ್ಟಣದ ಕೆಆರ್ಎಸ್ ಹಿನ್ನೀರಲ್ಲಿ ಈ ದುರ್ಘಟನೆ ನಡೆದು ಹೋಗಿರುವುದು. ದಂಪತಿ ಹಾಗೂ ಓರ್ವ ಯುವಕ ಮೀನು ಹಿಡಿಯೋಕೆ ಕೆಆರ್ಎಸ್ನ ಹಿನ್ನೀರಿಗೆ ಹೋಗಿದ್ದು ಆಗ ಸಂಭವಿಸಿರುವಂತಹ ಘಟನೆ ಇದು. ಶ್ರೀರಂಗಪಟ್ಟಣದ ಕೆಆರ್ಎಸ್ ಹಿನ್ನೀರಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ದಂಪತಿ ಹಾಗೂ ಮೀನು ಹಿಡಿಯಲು ಹೋಗಿದ್ದಂತಹ ಯುವಕನೊಬ್ಬ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 3 ಜನ ದುರ್ಮರಣ ಹೊಂದಿರೋದು. ಮೃತರ ದೇಹಗಳಿಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಇದುವರೆಗೂ ಒಂದು ಮೃತದೇಹ ಸಿಕ್ಕಿಲ್ಲ. ಹಿನ್ನೀರಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದೆ. ಮೀನು ಹಿಡಿಯೋಕೆ ಹೋದಂತಹ ದಂಪತಿ ಅಂದ್ರೆ ಗಂಡ ಹೆಂಡತಿ ಮತ್ತು ಒಬ್ಬ ಯುವಕ 3 ಜನ ಜಲಸಮಾಧಿ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಮೂವರ ಜಲಸಮಾಧಿ ವಿಚಾರ ನೋಡ್ತಾ ಇದ್ದೀವಿ. ಇಬ್ಬರು ದಂಪತಿ, ಒಬ್ಬರು ಯುವಕ, ಆತನು ಕೂಡ ಅವರ ಸಂಬಂಧಿನ. ಆಮೇಲೆ ಈ ಘಟನೆ ಆಗಿದ್ದು ಹೇಗೆ? ಬೋಟ್ನಲ್ಲಿ ಹೋಗಿದ್ರಾ ಇವರು, ಹೇಗೆ? ಅರುಣ್, ಘಟನೆ ನಡೆದಿದ್ದು ಹೇಗೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಗಂಡ ಹೆಂಡತಿ ಸೈಲಿಂಗ್ಗೆ ಅಂತ ಅಲ್ಲಿ ಅಂದ್ರೆ KRS ನ ಹಿನ್ನೀರಿನ ಜಾಗ ಏನಿದೆ ಅಲ್ಲಿಗೆ ಬಂದಿದ್ರು. ಜೊತೆಗೆ ಒಬ್ಬ ಯುವಕ ಮೀನ್ ಹಿಡಿಯೋದಕ್ಕೆ ಅಂತ ಆ ಜಾಗಕ್ಕೆ ಬಂದಿದ್ದ. ಆ ಮೂವರು ಕೂಡ ನೀರಿನಲ್ಲಿ ಕಳೆದು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಹೀಗಾಗಿ ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಅಗ್ನಿಶಾಮಕ ಸಿಬ್ಬಂದಿಗಳು ಹಿನ್ನೀರಿನಲ್ಲಿ ಮೃತದೇಹಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಮೃತ ದೇಹಗಳು ಅಂದ್ರೆ ಈಗ ಆ ನೀರಿನಲ್ಲಿ ಯಾರು ಮುಳುಗಿದ್ದಾರೆ ಅನ್ನುವಂತ ವಿಚಾರ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾರು ಇದ್ರೊಳಗೆ ಅಂದ್ರೆ ಈ ಜಾಗಕ್ಕೆ ಯಾರು ಬಂದಿದ್ರು, ಯಾರು ಈ ನೀರಿನಲ್ಲಿ ಮುಳುಗಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಮೃತದೇಹಗಳು ಸಿಕ್ಕ ಬಳಿಕವಷ್ಟೇ ಇವರು ಯಾರು, ಎಲ್ಲಿಂದ ಬಂದಿದ್ರು, ಯಾಕಾಗಿ ಬಂದಿದ್ರು ಅನ್ನುವಂತ ವಿಚಾರ ಗೊತ್ತಾಗುವಂಥದ್ದು. ಸದ್ಯಕ್ಕೆ KRS ನ ಹಿನ್ನೀರಿನ ಗಿರಿಯಾರ ಹಳ್ಳಿ ಏನಿದೆ ಈ ಭಾಗದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅರುಣ್, ಓಕೆ ಸುನಿಲ್, ಈ ಘಟನೆಯ ದೃಶ್ಯವನ್ನು ಯಾರಾದರೂ ನೋಡಿದವರಿದ್ದಾರಾ? ಪ್ರತ್ಯಕ್ಷದರ್ಶಿಗಳು ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ಅವರು ನೀರಲ್ಲಿ ಮುಳುಗುವಂತ ಸಂದರ್ಭದಲ್ಲಿ? ಹೌದು ಅರುಣ್, ಸ್ಥಳೀಯರ ಒಂದು ಮಾಹಿತಿಯನ್ನ ಆಧರಿಸಿಯೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ಆ ಒಂದು ಜಾಗದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಮೂವರು ನೀರಿನಲ್ಲಿ ಮುಳುಗಿದ್ರು ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಾವ ಜಾಗವನ್ನ ತೋರಿಸಿದ್ರು ಸ್ಥಳೀಯರು, ಆ ಜಾಗದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ನೀರು ಹೆಚ್ಚಾಗಿದೆ, ಹೀಗಾಗಿ ಸಾಕಷ್ಟು ಸಮಯದಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಮೃತದೇಹಗಳು ಸಿಕ್ಕಿದ್ರೆ ಅವರು ಯಾರು, ಎಲ್ಲಿಂದ, ಯಾಕೆ ಬಂದಿದ್ರು ಅನ್ನುವಂತ ವಿಚಾರ ಗೊತ್ತಾಗುವಂತದ್ದು. ಹೋಲ್ಡ್ ಆನ್ ಸುನಿಲ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ.